ಇವರ ಸಿನಿಮಾಗಳಿಗೆ ಭಾರಿ ಬೇಡಿಕೆ ಇದ್ದು ರಾಜ್ಯದ ಪ್ರತಿಯೊಂದು ಚಿತ್ರಮಂದಿರಗಳಲ್ಲಿ ಇವರ ಸಿನಿಮಾಗಳು ಭಾರಿ ಸದ್ದನ್ನ ಮಾಡ್ತಾ ಇರುತ್ತೆ. 2025ರ ಡಿಸೆಂಬರ್ 11ರಂದು ಧೂಳೆಬ್ಬಿಸಲು ಮತ್ತೊಂದು ಸಿನಿಮಾ ರೆಡಿಯಾಗಿ ತೆರೆ ಮೇಲೆ ಬರ್ತಾ ಇದೆ. ಇನ್ನು ಬಾಸ್ ಸೆರೆಮನಿಯಲ್ಲಿದ್ರು ಅವರ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸುವುದು ಅಭಿಮಾನಿಗಳಾದ ನಮ್ಮ ಕರ್ತವ್ಯ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡೆವಿಲ್ ಪೋಸ್ಟ್ ಗಳಿಗೆ ಕಮೆಂಟ್ ಸಹ ಮಾಡ್ತಾ ಇದ್ದಾರೆ. ಕೆಲವೇ ದಿನಗಳು ಬಾಕಿ ಇರುವುದರಿಂದ ಅಂತಿಮ ಸಿದ್ಧತೆಯಲ್ಲಿ ಚಿತ್ರತಂಡ ತೊಡಗಿದೆ. ದರ್ಶನ್ ಇದುವರೆಗೂ ಮಾಡಿರದ ಪಾತ್ರವನ್ನ ಡೆವಿಲ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಗಿಲ್ಲಿ ನಟ ಹುಲಿ ಕಾರ್ತಿಕ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು 13 ವರ್ಷಗಳ ಹಿಂದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಸಾರಥಿ ಸಿನಿಮಾ ತೆರೆ ಕಂಡು ಗೆದ್ದಿತ್ತು. ಈ ಬಾರಿ ಅದೇ ಪುನರಾವರ್ತನೆ ಆಗುತ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ಸಾಕು, ಯುವಕರು ಹಿರಿಯರು ಸಾಕಷ್ಟು ಅಭಿಮಾನ ತೋರ್ತಾರೆ. ಕಾಟೇರ ಸಿನಿಮಾದಲ್ಲಿ ರೈತರ ಪರ ನಿಂತ ದರ್ಶನ್ ಹೊರಗಡೆ ರೈತ ಅಭಿಮಾನಿ ಬಳಗವನ್ನು ಸಹ ಹೊಂದಿದ್ದಾರೆ. ಇವರ ಸಿನಿಮಾಗಳಿಗೆ ಭಾರಿ ಬೇಡಿಕೆ ಇದ್ದು ರಾಜ್ಯದ ಪ್ರತಿಯೊಂದು ಚಿತ್ರಮಂದಿರಗಳಲ್ಲಿ ಇವರ ಸಿನಿಮಾಗಳು ಭಾರಿ ಸದ್ದನ್ನ ಮಾಡ್ತಾ ಇರುತ್ತೆ. ಇನ್ನು ಉದಾಹರಣೆಗೆ ಈ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿ ಧೂಳೆಬ್ಬಿಸಿದ್ವು. ಇನ್ನು ಇದೀಗ 2025ರ ಡಿಸೆಂಬರ್ 11ರಂದು ಧೂಳೆಬ್ಬಿಸಲು ಮತ್ತೊಂದು ಸಿನಿಮಾ ರೆಡಿಯಾಗಿ ತೆರೆ ಮೇಲೆ ಬರ್ತಾ ಇದೆ. ಅಭಿಮಾನಿಗಳು ಸಹ ಈ ಸಿನಿಮಾಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಬಾಸ್ ಸೆರೆಮನಿಯಲ್ಲಿದ್ರು ಅವರ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸೋದು ಅಭಿಮಾನಿಗಳಾದ ನಮ್ಮ ಕರ್ತವ್ಯ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡೆವಿಲ್ ಪೋಸ್ಟ್ ಗಳಿಗೆ ಕಮೆಂಟ್ ಸಹ ಮಾಡ್ತಾ ಇದ್ದಾರೆ. ಸದ್ಯ ಡಿಬೋಸ್ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿ ಕಷ್ಟ ಅನುಭವಿಸ್ತಾ ಇರೋದು ದರ್ಶನ್ ಅಭಿಮಾನಿಗಳಿಗೆ ಭಾರಿ ಸಂಕಷ್ಟದ ಸಮಸ್ಯೆ ಎಂಬಂತಾಗ್ತಾ ಇದೆ. ಇನ್ನು ಡೆವಿಲ್ ಸಿನಿಮಾ ಬಿಡುಗಡೆ ಆಗುವುದರ ಒಳಗೆ ದರ್ಶನ್ ಅವರನ್ನ ಹೊರಗಡೆ ಕರೆತರಲು ಅಭಿಮಾನಿಗಳು ಸಾಕಷ್ಟು ರೀತಿಯ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆದ್ರೆ ಸಿನಿಮಾ ರಿಲೀಸ್ ಆಗಲು ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಅದರಲ್ಲೂ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗಬೇಕಾಗಿದ್ದಂತಹ ಸಿನಿಮಾ ಅಭಿಮಾನಿಗಳ ಒತ್ತಾಯದಿಂದ ಒಂದು ದಿನ ಮುಂಚೆನೆ ಸಿನಿಮಾ ಬಿಡುಗಡೆ ಮಾಡಲು ಚಿತ್ರತಂಡ ತೀರ್ಮಾನ ಮಾಡಿದ್ದು ಕೆಲವೇ ದಿನಗಳು ಬಾಕಿ ಇರುವುದರಿಂದ ಅಂತಿಮ ಸಿದ್ಧತೆಯಲ್ಲಿ ಚಿತ್ರತಂಡ ತೊಡಗಿದೆ. ಅದರಲ್ಲೂ ಡೆವಿಲ್ ಸಿನಿಮಾದ ನಿರ್ದೇಶಕ ಮಿಲನ್ ಪ್ರಕಾಶ್ ದರ್ಶನ್ ಪಾತ್ರಗಳ ವಿಶೇಷ ಗುಟ್ಟೊಂದನ್ನ ಇದೀಗ ಹೊರಹಾಕಿದ್ದು ಅಭಿಮಾನಿಗಳಲ್ಲಿ ತೀವ್ರ ಕುತೂಹಲ ಹುಟ್ಟಾಕಿದೆ. ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ಸೆರೆಮನಿಯಲ್ಲಿರುವಂತಹ ದಾಸನಿಗೂ ಕೂಡ ಭಾರಿ ಕುತೂಹಲ ಮೂಡಿದೆ ಎಂದು ತಿಳಿದು ಬಂದಿರುವಂತದ್ದು. ಇನ್ನು ಡೆವಿಲ್ ಸಿನಿಮಾದಲ್ಲಿ ನಾನು ಮಾಡಿರುವಂತಹ ಪಾತ್ರಗಳನ್ನ ಅಭಿಮಾನಿಗಳು ಯಾವ ರೀತಿ ಸ್ವೀಕರಿಸ್ತಾರೋ ಎಂದು ತಿಳಿಯಲು ದಾಸ ದಿನನಿತ್ಯ ದಿನಪತ್ರಿಕೆಗಳ ಜೊತೆಗೆ ಗೆಳೆತನ ಮಾಡ್ತಾ ಇದ್ದಾರಂತೆ. ದರ್ಶನ್ ಇದುವರೆಗೂ ಮಾಡಿರದ ಪಾತ್ರವನ್ನ ಡೆವಿಲ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಪ್ರೇಕ್ಷಕರು ಇಲ್ಲಿ ದರ್ಶನ್ ಅವರನ್ನ ವಿಭಿನ್ನ ಪಾತ್ರದಲ್ಲಿ ನೋಡಬಹುದು. ದರ್ಶನ್ ಅವರಿಗೆ ಇದೊಂದು ವಿಶಿಷ್ಟ ಸಿನಿಮಾ ಆಗಲಿದೆ ಎಂದು ನಿರ್ದೇಶಕರು ಸಹ ಇದೀಗ ಹೇಳಿರುವಂತದ್ದು. ಇನ್ನು ಪ್ರಕಾಶ್ ಅವರು ನಿರ್ದೇಶಿಸಿರುವಂತಹ ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ಬಿಡುಗಡೆ ಆಗಲಿದೆ. ಚಿತ್ರತಂಡ ಅದಕ್ಕಾಗಿ ಅಂತಿಮ ಹಂತದ ತಯಾರಿಯಲ್ಲಿದೆ. ಈ ಕುರಿತು ಮಾಹಿತಿ ನೀಡಿರುವಂತಹ ಪ್ರಕಾಶ್, ಇದೊಂದು ಮಾಸ್ ಎಂಟರ್ಟೈನರ್ ಆಗಿದ್ದು ಅದ್ದೂರಿ ತಾರಗಣವೇ ಈ ಸಿನಿಮಾದಲ್ಲಿ ನಟಿಸಿದೆ. ಬಾಲಿವುಡ್ ನಟ ಮಹೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಅವರ ಶೂಟಿಂಗ್ ಇದ್ದಾಗ ದರ್ಶನ್ ಅವರು ಬೆನ್ನು ನೋವಿದ್ರು ಸಹ ಸತತ 24 ಗಂಟೆ ಶೂಟಿಂಗ್ ನಲ್ಲಿ ಪಾಲ್ಗೊಂಡು ತುಂಬಾ ಸಹಕಾರ ನೀಡಿದ್ರು. ಅದ್ದೂರಿ ಲೊಕೇಶನ್ ನಲ್ಲಿ ಶೂಟಿಂಗ್ ಮಾಡಿದ್ದು ಆಕರ್ಷಕ ಸೆಟ್ ಗಳನ್ನ ಡೆವಿಲ್ ಸಿನಿಮಾಗಾಗಿ ಹಾಕಲಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ಆಕರ್ಷಕವಾಗಿ ಕಾಣಿಸಿಕೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಭರದಿಂದ ಸಾಗ್ತಾ ಇದೆ. ಮುಂದಿನ ವಾರದಲ್ಲಿ ಸಿನಿಮಾ ಟ್ರೈಲರ್ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಈ ದೊಡ್ಡ ಬಜೆಟ್ ನ ಸಿನಿಮಾಗಾಗಿ ಚಿತ್ರಮಂದಿರಗಳು ಸಹ ಕಾಯ್ತಾ ಇರುವುದಾಗಿ ಚಿತ್ರತಂಡ ಇದೀಗ ತಿಳಿಸಿರುವಂತದ್ದು. ವಿಶೇಷವಾಗಿ ದರ್ಶನ್ ಅವರು ಪತ್ರಿಕೆಯನ್ನ ಗಮನಿಸಿದ್ದು ಡೆವಿಲ್ ಬಿಡುಗಡೆಗೆ ಕಾಯ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಹೊಸ ಗೆಟಪ್ ನಲ್ಲಿ ಇರುವುದರಿಂದ ಈ ಗೆಟಪ್ ಅನ್ನ ಜನ ಹೇಗೆ ಸ್ವೀಕರಿಸುತ್ತಾರೆ ಎಂದು ಕುತೂಹಲದಲ್ಲಿದ್ದಾರೆ ಎಂದು ಮೂಲಗಳು ಸಹ ತಿಳಿಸಿವೆ. ರಚನಾ ರೈ ನಾಯಕಿಯಾಗಿ ನಟಿಸಿರುವಂತಹ ಈ ಸಿನಿಮಾದಲ್ಲಿ ಗಿಲ್ಲಿ ನಟ ಹುಲಿ ಕಾರ್ತಿಕ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು 13 ವರ್ಷಗಳ ಹಿಂದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಸಾರಥಿ ಸಿನಿಮಾ ತೆರೆ ಕಂಡು ಗೆದ್ದಿತ್ತು. ಈ ಬಾರಿ ಅದೇ ಪುನರಾವರ್ತನೆ ಆಗುತ್ತಾ? ಯಾಕಂದ್ರೆ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ತೆರೆ ಮೇಲೆ ಬರಲಿದ್ದು ದರ್ಶನ್ ಆಸೆಪಟ್ಟಂತೆ ಅವರ ವಿಶೇಷ ಪಾತ್ರವನ್ನ ಜನರು ಸ್ವೀಕರಿಸ್ತಾರಾ ಎಂಬುದು ದಾಸನಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಒಟ್ನಲ್ಲಿ ಡೆವಿಲ್ ಅನ್ನೋ ರಥ ಎಳೆಯಲು ಅಭಿಮಾನಿಗಳು ಸಜ್ಜಾಗಿದ್ದಾರೆ. ಆ ರಥದಲ್ಲಿ ದೇವರು ಇಲ್ಲ ಅನ್ನುವ ಕೊಂಚ ದುಃಖ ಆಗ್ತಾ ಇದೆ ಎಂದು ಅಭಿಮಾನಿಗಳು ಸಹ ಹೇಳ್ಕೊಂಡಿದ್ದಾರೆ. ಆದ್ರೆ ದೇವರೇ ಇಲ್ಲದ ದೇವರ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸಲು ಅಭಿಮಾನಿಗಳು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ನಿರ್ದೇಶಕರು ಊಹಿಸಿದಂತೆ ಡೆವಿಲ್ ಸಿನಿಮಾ ಗೆಲ್ಲುತ್ತಾ ಅಥವಾ ಏನಾಗುತ್ತೆ ಅಂತ ಮಾತ್ರ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.